ಇವರು ತೆಗೆದ್ರೆ ಬಂದೆರಡು ಬರ್ತದೆ. ರೈತ ಸಂಘ CIUTC ಅಂತಕ್ಕಂಥ ಬೃಹತ್ ಸಂಘಟನೆಗಳಲ್ಲಿ ಬರಿಗಾಲಿನಿಂದ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ವಿಷಯನ್ನ ಕಲಾದಿಗೆ ಅವರನ್ನ ಇವತ್ತು ಅವರು ಮೈಯಲ್ಲಿ ಹುಷಾರಿರಲಾರದೆ ಮನೆಯಲ್ಲಿ ಮಲಗಿಕೊಂಡಿದ್ದಾರೆ. ಅಂತಹ ವ್ಯಕ್ತಿಯ ದರ್ಶನ ಮಾಡಿಸಿದ್ದು ಇವತ್ತು ನಮ್ಮ ಗುರುಗಳಿಗೆ ನಾವು ಎಷ್ಟು ಋಣಿ ಆದ್ರೂ ತಪ್ಪಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ನಾವು ಈ ಒಂದು ಹೋರಾಟದ ಚಿತ್ರಣವನ್ನ ನೋಡಿದ್ದು ಅದು ಭೃಂಗಿಮಠ ವಕೀಲರಿಂದ ಅಂತೇನೆ ನಾನು ಇವತ್ತು ಹೇಳಬಹುದು. ಯಾಕಂದ್ರೆ ನಾನು ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ ಬ್ರಾಡ್ಗೇಜ್ ಹೋರಾಟ ಸಮಿತಿಯಲ್ಲಿ ಅವರು ಸಕ್ರಿಯವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಯಾವುದೋ ಕಾರಣದಿಂದ ಅವರು ಹಾಕಿರ್ತಕ್ಕಂಥ ಟೆಂಟ್ ಮುಂದೆ ಹೊಂಟಿದ್ದೆ. ನನಗೂ ಸ್ವಲ್ಪ ಆಕರ್ಷಣೆ ಅನಿಸ್ತು ಅವ್ರ ಮಾತುಗಳು. ಆ ಆಕರ್ಷಣೆ ಆದಾಗ ನಾನು ಹೋದೆ. ನಾನು ಒಂದು 4 ಮಾತುಗಳನ್ನ ಹೇಳಿದೆ. ಅವತ್ತೇ ನನ್ನನ್ನ ಬಹಳ ಅವರು ಬೆನ್ನು ತಪ್ಪರಿಸಿ, ನೀವು ಒಳ್ಳೆ ಒಂದು ಹೋರಾಟಕ್ಕೆ ನೀವು ಮುಂಚೂಣಿ ಆಗಬೇಕು, ನಿಮ್ಮ ಒಂದು ನೇತೃತ್ವದಲ್ಲಿ ಇವತ್ತು ಈ ವಿಜಯಪುರ ಜಿಲ್ಲಾ ಬ್ರಾಡ್ಗೇಜ್ ಹೋರಾಟ ಸಮಿತಿ ಏನ್ ನಾವು ಹಮ್ಮಿಕೊಂಡಿದೀವಿ ಅದು ನೀವು ಕೂಡ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಒಳ್ಳೆ ನುಡಿಗಳನ್ನ ಹೇಳಿದಾಗ ಅವರ ಒಂದು ಮಾತಿನ ಆಕರ್ಷಣೆಯಿಂದ ನಾವು ಆ ಹೋರಾಟಕ್ಕೆ ಧುಮುಕಿದೆವು. ಆಮೇಲೆ ಆ ರಸ್ತೆ ರೋಕೋ ಅಂದ್ರೆ ಆ ಟ್ರೈನ್ ಬಂದ್ ಮಾಡಿ ಸುಮಾರು 45 ನಿಮಿಷ ನಾವು ಒಂದು ಸ್ಟೇಷನ್ ನಲ್ಲಿ ಅದನ್ನ ಹಿಡಿದಿಟ್ಟಿವಿ. ಇಂಥ ಎಲ್ಲಾ ಕೆಲಸಗಳಿಗೆ ನಮ್ಗೆ ಸಾಕಷ್ಟು ಕೇಸ್ಗಳಾದ್ರೂ ಕೂಡ ಅವರೇ ಸ್ವತಃ ವಕೀಲರಿದ್ದು ನಮ್ಮ ಅರೆಸ್ಟ್ ಮಾಡಿಕೊಡ್ಲಿಲ್ಲ, ಏನೂ ಮಾಡಿಕೊಡ್ಲಿಲ್ಲ. ಆದ್ರೆ ಇವತ್ತು ಆ ಹೋರಾಟ ಸಕ್ಸಸ್ ಆಗಿ ಇವತ್ತು ಬ್ರಾಡ್ಗೇಜ್ ಇವತ್ತು ಬಿಜಾಪುರದಿಂದ ಸೋಲಾಪುರದಿಂದ ಇವತ್ತು ಗದಗ ಹೊಂಟಿದೆ ಅಂದ್ರೆ ಅದು ಮೂಲ ಭೃಂಗಿಮಠ ವಕೀಲರ ಕಾರಣ ಅಂತಕ್ಕಂಥದ್ದನ್ನ ಇವತ್ತು BMC ಕಲಾದಿಗೆ ಅಣ್ಣನ ಅವರು ಹೇಳಿದ್ರು. ಇವತ್ತು ಅವರು ಅಂತಿಮ ಕ್ಷಣಗಳಲ್ಲಿ ಅವ್ರು ಇದ್ರು ಕೂಡ ಖುಷಿಯಿಂದ ಇವತ್ತು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ಬರೀ ಅವರು 0 ಹಾಗೂ 4 ಮಾತು ತೊದಲು ನುಡಿಗಳಲ್ಲಿ ಅವರು ವಿಶ್ಲೇಷಣೆ ಮಾಡಿದ್ರು. ಅಂತ ಒಬ್ಬ ಧೀಮಂತ ವ್ಯಕ್ತಿಯನ್ನ ಅವ್ರು ನಮ್ಗೆ ದರ್ಶನ ಮಾಡಿಸಿ ಒಂದು ಸಿದ್ದೇಶ್ವರರ ದೇವಸ್ಥಾನದಲ್ಲಿ ಕರೆದು ನಮಗೊಂದಿದೇನು ಹಾರವನ್ನ ಹಾಕಿ ಸನ್ಮಾನಿಸಿದ್ದಾರೆ. ಅವರಿಗೆ ನಾನು ಎಷ್ಟು ಋಣಿ ಆದ್ರೂ ನಮ್ಗ ಅದು ಸಾಕಾಗಂಗಿಲ್ಲ. ಯಾಕಂದ್ರೆ ಅವ್ರ ಮಾತು ಹೇಳಿದ್ರು, ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಮಹಾಭೂತು ಸಾಂಗೋತ್ವ ಕರ್ಮಣಿ ಅಂತೇಳಿ. ಯಾಕಂದ್ರ ಯಾವತ್ತು ಹೇಳಿದ್ರು, ನೀವ್ ಯಾವತ್ತು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಈ ಹೋರಾಟಕ್ಕೆ ಧುಮುಕ್ಬೇಡ್ರಿ. ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಿತ್ತಂದ್ರೆ ಯಾವುದೇ ಫಲಾಪೇಕ್ಷೆಗಳಿರ್ಲಾರ್ದೆ ನೀವು ಮುಂಚೂಣಿಯಲ್ಲಿ ನಿಂತು ಆ ಕೆಲಸ ಮಾಡ್ರಿ. ಆ ಕೆಲಸ ನಿಮ್ಗೆ ಯಾವತ್ತೂ ನಿಮ್ಗೊಂದು ಸಕ್ಸಸ್ ತಂದು ಕೊಡ್ತೈತಿ ಅಂತಕ್ಕಂಥದ್ದು ಇವತ್ತು ನಾನೇ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಅವತ್ತು ಹೇಳಿದ ಮಾತಿನಿಂದ ನಾನು ಪ್ರೇರೇಪಣೆಯಾಗಿ ಇವತ್ತು ಒಂದು ಜೈ ಕರ್ನಾಟಕ ಅಣ್ಣ ಮುತ್ತಪ್ಪರಯ್ಯ ಅವರು ಕಟ್ಟಿರ್ತಕ್ಕಂಥ ಒಂದು ಸಂಘಟನೆಗೆ ನನಗ ಈ ಜಿಲ್ಲಾ ಸಾರಥ್ಯವನ್ನ ಇವತ್ತು ನಾನು ಏನ್ ತೆಗೆದುಕೊಂಡಿದ್ದೀನಿ ಅತೀವ ಸಂತೋಷದಿಂದ ಅವರು ಆಕ್ಚುಲಿ ನಾವು ಅವ್ರನ್ನ ಭೇಟಿ ಮಾಡಿ ನಮ್ಮೊಂದು ಕಾನೂನು ಘಟಕದ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ ಅಧ್ಯಕ್ಷರಿಗೆ ಇರ್ತೈತಿ. ಆ ನಾರಾಯಣ ಸ್ವಾಮಿ ಅವರು ಆದ್ರೂ ಕೂಡ ನಮ್ಗೆ ಹೇಳಿದ್ರು, ವಿಜಯಪುರ ಜಿಲ್ಲೆಗೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಒಬ್ಬ ವಕೀಲರನ್ನ ನಿಮ್ಮ ವಕೀಲರ ಸಲಹಾ ಸಮಿತಿಗೆ ನೀವು ಆಯ್ಕೆ ಮಾಡ್ಕೋರಿ, ಜಿಲ್ಲೆಗೆ ಅವರಿಗೆ ಸಂಘಟನೆ ಮಾಡ್ಲಿಕ್ಕೆ ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ರಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅವಾಗ ನಮಗೆ ನಾವು ಪಿಂಟು ಗೊಬ್ಬರವರು ಮತ್ತು ಇನ್ನುಳಿದ ನಮ್ಮ ಎಲ್ಲಾ ಪದಾಧಿಕಾರಿಗಳು ನಾವು ಏನ್ ಮಾತಾಡಿದ್ದೇವಪ್ಪ ಅಂದ್ರೆ ವಕೀಲರಿಗೆ ನಾವು ಆಲ್ರೆಡಿ ಭೇಟಿಯಾಗಿ ಒಂದ್ಸಲ ಮಾತುಕತೆ ಮಾಡಿಬಿಟ್ಟಿದ್ದೆವು. ಅದೇ ನೆನಪಾಗಿ ಆ ನಾರಾಯಣ ಸ್ವಾಮಿ ಅವರಂತೂ ನಾವು ಮಾಡಿದೆವು. ನಾರಾಯಣ ಸ್ವಾಮಿ ಅವರಂದ್ರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರವರು. ಅದೇ ರೀತಿಯಾಗಿ ಅಲ್ಲಿ ವಕೀಲ ಸಂಘದ ಹೈಕೋರ್ಟ್ ನ ವಕೀಲ ಸಂಘದ ಉಪಾಧ್ಯಕ್ಷರು ಕೂಡ ಆಗಿ ಅವರು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತ ಒಬ್ಬ ಧೀಮಂತ ವ್ಯಕ್ತಿಯನ್ನ ನಮ್ಮ ವಕೀಲರಿಗೆ ಭೇಟಿ ಮಾಡಿಸಿ ನಮಗ ಅವರು ಸಲಹೆಗಳನ್ನ ಕೊಡ್ತಾ ಅವರು ಅವಾಗನೂ ಒಂದು ಮಾತು ಹೇಳಿದ್ರು, ಯಾವುದೇ ರೀತಿಯಾಗಿ
ನಾವು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು. ಕಾನೂನಿಗೆ ಒಳಪಟ್ಟು, ಪ್ರಜಾಪ್ರಭುತ್ವಕ್ಕೆ ಒಳಪಟ್ಟು ಏನು ಹೋರಾಟಗಳದವ, ನಮಗೆ ಸಿಗಬೇಕಾದ ಹಕ್ಕುಗಳನ್ನ ಕಾನೂನು ರೀತ್ಯ ಹೋರಾಟ ಮಾಡಿ ನಾವು ಪಡೆಯುವಂತ ಒಂದು ಶಕ್ತಿಯನ್ನ ನಾವು ತೆಗೆದುಕೊಳ್ಳೋಣ ಅಂತಕ್ಕಂಥ ನಿರ್ಧಾರವನ್ನು ತಂದು ಇದಕ್ಕೆ ಸೂಕ್ತ ವ್ಯಕ್ತಿಗಳು ನಮ್ಮ ಬೃಂಗಿಮಠ ವಕೀಲರು ಉದ್ದೇಶ ನಾನು ಎಲ್ಲಾ ನನ್ನ ಜಿಲ್ಲಾ ಸಮಿತಿ ವತಿಯಿಂದ ಅವರೆಲ್ಲ ನಾನು ಕೇಳ್ಕೊಳ್ತಾ, ನಮ್ಮ ಸಂಘಟನೆಗೆ ಅವರ ಸೇವೆ ನಮಗೆ ಬಹಳ ಮುಖ್ಯವಾಗಿದೆ. ಅದಕ್ಕೆ ಅವರು ಒಂದು ಹೇಳಿಕೆ ಕೊಟ್ರೆ ನಮಗೆ ಬಹಳ ಸಂತೋಷ. ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ವಕೀಲರಿಗೆ 4 ಮಾತುಗಳನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಸಹೋದರರೇ, ಇವತ್ತು ಸಂತೋಷ ಸಮಾಚಾರ ಅಂದರೆ ಒಬ್ಬ ಧೀಮಂತ ನಾಯಕರಾದ ಬಹುತೇಕ BSNL ಈ ನಮ್ಮ ಪೋಸ್ಟ್ಮ್ಯಾನ್ಸ್ಗಳಿಗೆ ನ್ಯಾಯ ಸಿಗಬೇಕು, ಅವರಿಗೂ ಭಾಳ ಹಕ್ಕುಗಳು ಕಲಿಸಬೇಕು ಅಂತೇಳಿ ತಮ್ಮ ಜೀವನವಿಡೀ ಯಾವುದೇ ಫಲಾಪೇಕ್ಷೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಅದ್ಭುತ ಪ್ರಾಮಾಣಿಕ ಸಚ್ಚಾರಿತರ ವೈದ್ಯಕೈ ಅಂತಕ್ಕಂಥ ಗಂಗಾಧರ ಸಾಲಕ್ಕಿ. ಸಾಲಕ್ಕಿ ಮನೆತನವೇ ದೊಡ್ಡ ಮನೆತನ, ದೇವರಪುರಿಯಲ್ಲಿ ಕಾಲೇಜಿಗೆ ಜಾಗ ಕೊಟ್ಟಿರ್ತಕ್ಕಂಥ ಮನೆತನ. ಅಂಥವರ ಒಂದು ಇವತ್ತಿನ ಅಧ್ಯಕ್ಷತೆಯಲ್ಲಿ ಸಂಗಮೇಶ್ ದಾಶಾಳ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂದ್ರೆ ಮೊದಲೇ ನಮಗೆ ಭಾಳ ಸಂತೋಷದ. ಸರ್ ಅವರ ಈ ನಮಗೆ ಕೊಡ್ತಕ್ಕ ಪ್ರೋತ್ಸಾಹಕ್ಕೆ ಮೊದಲಕ್ಕೆ ಹೇಳ್ತೀನಿ. ಇನ್ನು ಎರಡನೇದಾಗಿ ಸಂಗಮೇಶ್ ದಾಶಾಳ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ನಾನು ಬ್ರಾಡ್ಗೇಜ್ ಮೂವ್ಮೆಂಟಿಂದ ಮೆಲುಕಾಗಿದ್ದರೆ 2 ವಿಷಯ ನೆನಪು ಬರ್ತದೆ. ಒಂದು ಸಂಗಮೇಶ್ ದಾಶಾಳ್ ಅವರು, ಇನ್ನೊಂದು ನಮ್ಮ ವಿಜಯ್ ಮೋಟರ್ಸ್ ಅವ್ರ ಬ್ರದರ್ ವಿಜಯ್ ಕುಮಾರ್ ಅಂತ. ಸೊ ನಾನು ಬ್ರಾಡ್ಗೇಜಲ್ಲಿ ಹೋರಾಟ ಮಾಡುವಾಗ ಸುಮಾರು 1 ತಾಸು 45 ನಿಮಿಷ ನಿರ್ಗಾಳವಾಗಿ ಮಾತಾಡ್ತೀನಿ. ನೀರು ಅಡಿಕೆ ಕೈ ನೀರು ಮಾಡಿದೆ, ಅಲ್ಲಿ ನೀರು ಗಡಿಯೊಳಗೆ ನೀರಿರಲಿಲ್ಲ. ಅವಾಗ ನನಗೆ ಪರಿಚಯದೇ ಇರತಕ್ಕಂಥ ವಿಜಯ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಹೋಗಿ ಬಾಟ್ಲಿ ತಂದು ಸರ್ ನೀರು ಕೊಟ್ಟಿರಿ ಅಂತ ವೇದಿಕೆ ಮೇಲೆ ಬಂದು ಕೊಟ್ಟ. ನನಗೆ ಪರಿಚಯ ಇಲ್ಲ ಅಂತ ಚಂದ ಮಾತಾಡಿದ ಸರ್, ಒಂದು ನೀರು ಕೊಡಿ ಮತ್ತೆ ಕಂಟಿನ್ಯೂ ಮಾಡಿ ಕೊಟ್ಟ. ಆಮೇಲೆ ಗೊತ್ತಾಯ್ತವ್ರು ಯಾರಂದ್ರೆ ನಮ್ಮ ವಿಜಯ್ ಕುಡಿನವ್ರ ಬ್ರದರ್ ವಿಜಯ್ ಅಂತ ಗೊತ್ತಾಗ. ಹೀಗಾಗಿ ಅದು ಒಂದು. ಎರಡನೇದು ಇವರು ಯುವಕರಾಗಿ ಬಂದು ಸೇರುವಾಗ ಇವ್ರು ಆ್ಯಕ್ಟಿವ್ನೆಸ್ ನೋಡಿದೆ, ಇವರು ಮಾತಾಡ್ಬೋದು ಅಂತ ಅನಿಸ್ತಾರೆ. ಸರ್ ಮಾತಾಡ್ತೀನಿ ಅಂತ ಕೇಳಿದ್ರೆ ನಾನೇ ಅವಾಗ ಇದು ಸ್ಪೋಕ್ಸ್ ಪರ್ಸನ್ ಮಾಡಿದ್ದೆ. ನಾನು ಹೈಕೋರ್ಟ್ ಬ್ರಾಡ್ಗೇಜ್ ಸಮಿತಿ ಸ್ಪೋಕ್ಸ್ ಪರ್ಸನ್ ಆಗಿದ್ದೆ ನಾನು. ಸೊ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ಬಾವಿಯವರು ನನಗೆ ಮಾಡಿದ್ರು. ಸೊ ತೋಸ್ನೇವಾಲವರು ಅಧ್ಯಕ್ಷರು ಮಾಡಿದಾಗ ಇವ್ರಿಗೆ ಮಾಡ್ತಿದ್ದು ಭಾರಿ ಮಾತಾಡ್ಬಿಟ್ರು. ಸೊ ಇವ್ರು ಮಾತಾಡಿ 2ನೇ ದಿನಕ್ಕೆ VRL ಬಂದದು. ಸೊ VRL ಸರ್ವಿಸು ಸಮೇತ ಬಂದಾಗ ಅಂಥ ಒಬ್ಬ ನಾವು ಅವ್ರು ಕೂಡ ಇಬ್ಬರು ಮಾತಾಡಿದ್ವಿ. ಅಂಥ ದೊಡ್ಡ ಅಂತ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ನಮಗೆ ಹೆಂಗೆ ಕಾಮ್ರೇಡ್ ಬೆಳೆಸಿದ್ದಾರೆ. ನಮ್ಮ ಗಂಗಾಧರ ಸಾಲಕ್ಕಿ ಅವರು, ಇನ್ನಿತರ ಕಾಮ್ರೇಡ್ಸ್ ಎಲ್ಲ ಭಾಳ ಜನ ಭೀಮ್ಸಿ ಕಲಾದಿಗೆ ಅವರು ಕೇಸ್ ಆದಾಗ ನಾನು ಅವ್ರು ಟೊಂಕ ಕಂಡಿದ್ದೀನಿ. ಸೊ ಇವತ್ತು ಅವ್ರಿಗೆ ಆರಾಮ ತಪ್ಪಿಲ್ಲಾರ್ದ ಮಾತಾಡಿಸಿ ಬಂದು ಹೋಗಿ ಹ್ಯಾಪಿಯಾಗಿ ಅದು ಕೂತ್ರು. ಅವರು ಆರಾಮಿಲ್ಲ, ಡಾಕ್ಟರ್ 3 ದಿನ ನೋಡಿಲ್ಲ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ಡೈಲಿ ಭೇಟಿಯಾಗೋದ್ರಿಂದ ಅವರಲ್ಲಿ ಆರೋಗ್ಯ ಉತ್ತೇಜನ ಆಗಿ ಇವತ್ತು ಹ್ಯಾಪಿಯಾಗಿ ನಮ್ಮ ಜೊತೆ ಮಾತಾಡೋದು. ಜಯ ಹಿಂದ್ ಅಂತ ಇನ್ನೂ ಬಾರೋಡೋದು, ಇಂಕ್ಲಾಬ್ ಜಿಂದ ಬಂದದ್ದು ಭಾಳ ಚಂದ ಅದನ್ನು ಅಂಥ ಪ್ರೇರಣೆ ಇವತ್ತು ನಮಗೆ ಸಿಕ್ಕಿತು. ಅಧ್ಯಕ್ಷ ಆಗಿ ಜಯಕರಣ ಅಧ್ಯಕ್ಷ ಆಗಿ 10 ಗಂಟೆಗೆ ನಂತರ ನಾವು ಸಿದ್ದೇಶ್ವರ ದೇವಸ್ಥಾನ ಬಂದು ದರ್ಶನ ಮಾಡಿ ಇವತ್ತು ಸನ್ಮಾನ ಮಾಡಿದ್ದೆ. ನಿಜವಾಗ ಕೂಡ ಕಾನೂನು ಪ್ರಶ್ನೆ ಬಂದಾಗ ನಾನು ಆಲ್ಮೋಸ್ಟ್ ಆಲ್ ನನ್ನ ಮನಸ್ಸು ಏನಂದರೆ ಆ ಸಂಘಟನೆ ಈ ಸಂಘಟನೆ ಎಲ್ಲ ಸಂಘಟನೆಯವರು ಎಲ್ಲಿ ಕೆಲಸ ಚೆಂದ ಮಾಡ್ತಿರ್ತಾರೆ ಅವ್ರಿಗೆ ನಾನು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಿರ್ತೀನಿ. ಬಟ್ ದನ ಕೊಡಲಿಕ್ಕಿಲ್ಲ, ಮತ್ತು ನನ್ನ ಜ್ಞಾನವನ್ನು ದಾನ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಸಂಗಮೇಶ್ ಅವರು ಮೊದಲನೇದಾಗಿ ನಾನು ಗೆಳೆಯರು ಅವರನ್ನು ಗುರುಗಳಂತ ಹೆಮ್ಮೆಲೆ ಹೇಳ್ಕೊತಾರೆ. ಅದು ಭಾಳ ಅದು ಸ್ನೇಹಿತರ ಕಣ್ಣಿಗೆ ಭಾಳ ಒಳ್ಳೆಯ ಸ್ನೇಹಿತರ ಮೇಲೆ ಏನಿರ್ಬೇಕಂದ್ರೆ ನನಗೂ ಮನ ಸ್ವಚ್ಛ ಇರಬೇಕು. ಅಂಥ ಸ್ವಚ್ಛತಾ ಮನೋಭಾವನೆ ಸಂಗಮೇಶ್ ಅವರು ಅದರ. ಅವರು ರಾಜಕೀಯ ಒಳಗಿದ್ದರು, ಅದರಿಂದ ನಾವು ಸ್ವಲ್ಪ ದೂರ ಇದ್ದೆವು. ಈಗ ಒಂದು ಸಂಘಟನೆಗೆ ಬಂದಾಗ ಖಂಡಿತವಾಗಿ ಅವ್ರಿಗೆ ನಾವು ನಿಮಗೆ ಯಾವ ರಾತ್ರಿ 12 ಕರೆದ್ರು ನಮ್ಮ ಕಾನೂನು ಸಲಹೆ, ನಿಮ್ಮ ಕಾನೂನು ಸೇವೆ, ನಿಮ್ಮ ನಿಮಗೆ ಹಿಂದಿರ್ತೀವರಲ್ಲ ನಾವು ನಿಮಗೆ ನಾನು ವಿಚಾರ ಮಾಡಿ ಅವ್ರು ಮತ್ತೊಮ್ಮೆ ಮಗದೊಮ್ಮೆ ಜಯಕರಣ ಸಂಘಟನೆ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಕ್ಕೆ ಅವರಿಗೆ ಮತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬರೀ ಇಂಗ್ಲೀಷೀಕರಣ ಕಾಣ್ತಾ ಇದ್ದಾರೆ. ಅದಕ್ಕೆ ಕನ್ನಡೀಕರಣ ಆಗ್ತಕ್ಕಂಥ ಜವಾಬ್ದಾರಿ ನೀವು ಹೋರಾಟ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಡ್ತೇನೆ. ನಮಸ್ಕಾರ. ಜಿಲ್ಲೆಯಲ್ಲಿ ಕನ್ನಡದ ನಾಮಫಲಕಗಳನ್ನು ಹಾಕ್ತಕ್ಕಂಥ ಕೊರತೆಯನ್ನು ಕಾಣ್ತದೆ. ನಾಮಫಲಕ ಒಂದು ಅಂಗಡಿಗಾಗಲಿ, ಒಂದು ಯಾವುದೇ ಬಿಸ್ನೆಸ್ ಸೆಂಟ್ರಿಗಾಗಲಿ, ಯಾವುದೇ ಒಂದು ನೆಟ್ ಸೆಂಟ್ರಿಗಾಗಲಿ, ಯಾವುದೇ ಒಂದು ಸೆಂಟರ್ ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಇಂಗ್ಲೀಷೀಕರಣ ಅಷ್ಟೇ ವಿಜೃಂಭಿಸ್ತಾ ಇದೆ, ಕನ್ನಡ ವಿಜೃಂಭಿಸ್ತಲ್ಲ. ಕನ್ನಡ ಮೂಡ್ತಕ್ಕಂಥ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ಅಂತ ನಮ್ಗೆ ಅನುಮಾನ ಬರ್ತದೆ. ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳಾಗೋಗಿದ್ದಾರೆ. ಮಧುರಚಂದ್ರ ಆಗೋಗಿದ್ದಾರೆ, ತುಲಾಸಾಗರ್ಗೆ ಆಗಿದ್ದಾರೆ, ಎಂತೆಂಥ ಸಾಹಿತಿಗಳ ಶಂಭು ಬಿರಾದರಾಗಿದ್ದಾರೆ, ಕಂಚಾಣಿ ಸರ್ ಆಗಿದ್ದಾರೆ. ಅವರೆಲ್ಲ ಆಗೋಗಿದ್ದಾರೆ. ನನಗೆ ಭಾಳ ನೋವು ಅಂದರೆ ವಿಜಯಪುರ ಜಿಲ್ಲೆಗೆ ಸಾಹಿತ್ಯಗಳ ಹೆಸರಿಡಬೇಕು, ರೋಡ್ಗಳಿಗೆ ಹೋರಾಟಗಾರ ಹೆಸರಿಡಬೇಕು, ಇಡ್ತಾ ಇಲ್ಲ. ರಾಜಕಾರಣಿಗಳ ಹೆಸರಿಡ್ತಾರೆ, ಅದು ಒಂದು ನೋವಿದೆ. ಈ ಎಲ್ಲ ಅವುಗಳ ವಿರುದ್ಧ ಹೋರಾಟ ಮಾಡಬೇಕು. ವಿಶೇಷವಾಗಿ ಕನ್ನಡೀಕರಣಕ್ಕೆ ವಿಜಯಪುರ ಜಿಲ್ಲೆಯಾದ್ಯಂತ ಯಾರ್ಯಾರು ಕನ್ನಡ ಬಳಸಲ್ಲ, ನಾನು ಹೇಳ್ತಾ ಇಲ್ಲ, ಕಾನೂನು ಪ್ರಕಾರ ಹೇಳ್ತಾ ಇದ್ದೆ. ಕರ್ನಾಟಕ ಸರ್ಕಾರ ಒಂದು ಆದೇಶ ಮಾಡಿದೆ.
ಎಲ್ಲೆಲ್ಲಿ ಯಾವುದೇ ಬಿಸ್ನೆಸ್ ಸೆಂಟರ್ದು ಬೋರ್ಡ್ ಇದ್ದರೆ ಅದನ್ನು 60% ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ, ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಕನ್ನಡ ಅಕ್ಷರ ಇರಬೇಕು, ಉಳಿದಿದ್ದು ಬೇರೆ ಭಾಷೆ ಅಕ್ಷರ ಇರಬೇಕಂತ ಸರ್ಕಾರದ ಆದೇಶ ಇದೆ. ಆ ಸುತ್ತಲೆಯನ್ನು ಅಚ್ಚುಕಟ್ಟಾಗಿ ಜಾರಿ ಮಾಡಲಿಕ್ಕೆ ಹೋರಾಟ ಮಾಡಬೇಕು. ಎಲ್ಲರೂ ನೀವು ಮನವಿ ಮಾಡ್ತೀನಿ, ಇಡೀ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೀನಿ, ಯಾರು ಈ ಮನವಿಯನ್ನು ಅಥವಾ ಸರ್ಕಾರದ ಆದೇಶವನ್ನು ತಿರಸ್ಕಾರ ಮಾಡ್ತಾರೆ ಅಂಥವ್ರ ವಿರುದ್ಧ ಇಂಥ ಸಂಘಟನೆಗಳು, ಜಯ ಕರ್ನಾಟಕ ಸಂಘಟನೆ, ಅವ್ರಿಗೆ ಇನ್ನೂ ಬೇರೆ ಬೇರೆ ತಾಲೂಕು ಘಟಕ, ಜಿಲ್ಲಾ ಘಟಕ, ಅವು ಘಟಕಗಳಿರ್ತವೆ, ಎಲ್ಲರೂ ಸೇರಿಕೊಂಡು ಕಾನೂನುಬದ್ಧವಾಗಿ ಸರ್ಕಾರ ಆದೇಶ ಇದೆ, ಕನ್ನಡದ ನಾಮಕರಣ ಫಸ್ಟ್ ಕನ್ನಡ ಇರಬೇಕು, ಆಮೇಲೆ ಅಂಥ ಆದೇಶವನ್ನು ಏನು ಜಾರಿಯಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಸಮೇತಿದೆ. ಕನ್ನಡಿಗರ ಪ್ರತಿಯೊಬ್ಬರ ಕರ್ತವ್ಯ ಇದೆ, ಜಾತಿ ಭೇದ ಇಲ್ಲದೆ ಹೋರಾಟ ಮಾಡಬೇಕು. ಈ ರೀತಿ ಇದಕ್ಕೆ ಎಲ್ಲ ಸಂಘಟನೆಗಳು, ಬೇರೆ ಸಂಘಟನೆ ಕೂಡ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ಒಂದು ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ. ಈ ಮನವಿ ಸ್ಪರ್ಶದಲ್ಲಿ ಖಂಡಿತವಾಗಿ ನಾವು ಅಂಗಡಿ ತಿರುಗಾಡಿ ಜಿಲ್ಲೆಯಾದ್ಯಂತ ರಸ್ತಾರೋಕೋ ಅಲ್ಲ, ರಸ್ತೆ ಪಾದಚಾರಿ ಸಂಚಾರ ಮಾಡಿ ಮನವಿ ಮಾಡ್ತೀವಿ. ಒಂದ್ಸರಿ ಆ ಮನವಿಗೆ ಸ್ಪಂದಿಸಿದರೆ ಖಂಡಿತವಾಗಿ ಆ ಬೋರ್ಡ್ಗಳಿಗೆ ಮಸಿ ಬೆಳೆದು ನಾವೇ ಕನ್ನಡ ಬರೀತಕ್ಕಂಥ ದೊಡ್ಡ ಹೋರಾಟವನ್ನು ಹಾಕ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಇಷ್ಟಪಡ್ತೀವಿ. ಅದು ಮೊದಲ ಮನವಿ. ಯಾಕಂದರೆ ಸಾಮೂಹಿಕೋಪಾಯ ಭೇದೋಪಾಯ, ಆನಂತರ ಭೇದೋಪಾಯ ಅಂತ ಹೇಳ್ತಾರೆ. ಇದಕ್ಕೆ ಪೊಲೀಸ್ ಇಲಾಖೆಯವರಾಗಲಿ, ಮತ್ತು ತಹಸೀಲ್ದಾರ್ ಇಲಾಖೆ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಎಲ್ಲ ರಿಜನಲ್ ಮಿನಿಸ್ಟರ್ ಆಗಿಲ್ಲ ಸಪೋರ್ಟ್ ಮಾಡಬೇಕಿದೆ. ಅವ್ರ ಕೆಲಸ ಅದು. ಯಾಕಂದ್ರೆ ಅಧಿಕಾರಿಗಳ ಕೆಲಸ ಏನು ಮಾಡ್ತಾರೆ ಅಧಿಕಾರಿಗಳು? ಸರ್ಕಾರ ಆದೇಶ ಆಗಿ ಆಲ್ರೆಡಿ 1 ವರ್ಷ 2 ವರ್ಷ ಆಗಲಿ ಕಣ್ಣು ಮುಚ್ಕೊಂಡು ಕೂತಾರೆ ಅಂತಕ್ಕಂಥ ಅನುಮಾನ ಬರ್ತದೆ. ಆದ್ದರಿಂದ ಅಧಿಕಾರಿಗಳು ಈ ಕನ್ನಡದ ಬಗ್ಗೆ ಕಣ್ಣು ತೆರೆಯಬೇಕು. ಬರೀ ರಾಜ್ಯೋತ್ಸವದ ಗಂಟೆ ಮಾತಾಡಬಾರ್ದು, ಬೇರೆ ಟೈಮಲ್ಲೂ ಮಾತಾಡಬೇಕು ಅಂತ ಹೇಳಿ ನಾನು ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪರಿಷತ್ ಏನೂ ಆಗಿದ್ದೇನೆ. ಅದರಿಂದ ನನಗೆ ಇದು ಆಗ್ರಹ ಮಾಡಿ ಅಧಿಕಾರಿಗಳ ಜೊತೆಗೆ ಜಯ ಕನ್ನಡ ಸಂಘಟನೆಯ ಒಂದು ಕಾನೂನು ಸಲಹೆಗಾರನಾಗಿ ಕೂಡ ನನ್ನ ಈ ಆಗ್ರಹ ಮಾಡ್ತೀನಿ ಅಂತೇಳಿ ಜನತೆಗೆ